ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಪೇರೆಂಟ್ಸ್ ವೀಕ್ ಇದೆ. ಕಳೆದ 2 ವಾರಗಳಿಂದಲೂ ರಾಶಿಕಾ ಶೆಟ್ಟಿ ಅವರು ಮನೆಯವರು ಬರುತ್ತಾರೆ ಅಂತ ಕಾಯ್ತಿದ್ರು. ಇದನ್ನು ಅವರು ಬಾಯಿ ಬಿಟ್ಟು ಕೂಡ ಹೇಳಿದ್ರು. ಈಗ ತಾಯಿ ತಮ್ಮ ಸಹ ಬಂದಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋನಲ್ಲಿ ತಾಯಿ ತಮ್ಮನನ್ನು ನೋಡಿ ರಾಶಿಕಾ ಶೆಟ್ಟಿ ಅಂತೂ ಫುಲ್ ಖುಷಿಯಾಗಿದ್ದಾರೆ. ರಾಶಿಕಾ ಶೆಟ್ಟಿ ತಮ್ಮ ಹೆಲ್ಮೆಟ್ ಹಾಕಿಕೊಂಡು ಬಿಗ್ ಬಾಸ್ ಮನೆ ತುಂಬಾ ಓಡಾಡಿದ್ರು. ಹೆಲ್ಮೆಟ್ ತೆಗೆದ ಬಳಿಕ ರಾಶಿಕಾ ಶೆಟ್ಟಿಗೆ ತಮ್ಮ ತಮ್ಮ ಎನ್ನುವುದು ಗೊತ್ತಾಗಿದೆ. ಇಷ್ಟೇ ಅಲ್ಲ ರಾಶಿಕಾ ಶೆಟ್ಟಿ ಅವರ ತಾಯಿ ರಾಶಿಕಾ ಅವರ ಬಗ್ಗೆ ಮನದಾಳದ ಮಾತನ್ನು ಮಾತನಾಡಿದ್ದಾರೆ. ಅಪ್ಪ ಅಮ್ಮ ಅಂದರೆ ಇವರಿಗೆ ತುಂಬ ಇಷ್ಟ. ಎಲ್ಲ ತಂದೆ ತಾಯಂದರು ಮಕ್ಕಳನ್ನು ನೋಡಿಕೊಳ್ತಾರೆ. ಆದರೆ ಮಕ್ಕಳು ಅಪ್ಪ ಅಮ್ಮನನ್ನು ನೋಡಿಕೊಳ್ಳುವುದು ವಿರಳ. ಶೂಟಿಂಗ್ ಇರಲಿ ಏನೇ ಕೆಲಸ ಇರಲಿ ಮನೆಗೆ 10-15 ಬಾರಿ ಮನೆಗೆ ಫೋನ್ ಮಾಡಿ ಊಟ ಮಾಡಿದ್ರಾ, ತಿಂಡಿ ಆಯಿತಾ, ಆರಾಮಿದ್ದೀರಾ ಅಂತ ಫೋನ್ ಮಾಡ್ತಾಳೆ. ಇಷ್ಟೇ ಅಲ್ಲ, ನಾನು ಫೋನ್ನಲ್ಲಿ ಹೆಲೋ ಎಂದಾಗ ಸ್ವಲ್ಪ ದನಿ ಆಚೆ ಈಚೆ ಆದರೆ ಆರಾಮಿದ್ದೀರಾ, ಏನಾದರೂ ಸಮಸ್ಯೆನಾ ಅಂತ ಕೇಳ್ತಾಳೆ. ಗುಡ್ ನ್ಯೂಸ್ ಇದೆಯಾ ಅಂತ ಕೇಳ್ತಾಳೆ. ನಾವು ಮೂವರು ಇವಳನ್ನು ಪಡೆಯೋಕೆ ಪುಣ್ಯ ಮಾಡಿದ್ದೇವೆ. ಇಂತಹ ಮಗಳನ್ನು ಪಡೆಯೋಕೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೇವೋ ಏನೋ. ನಮ್ಮ ಮನೆಯಲ್ಲಿ ಗಂಡು ಮಗು ಇವಳು ಎಂದು ರಾಶಿಕಾ ಶೆಟ್ಟಿ ತಾಯಿಯವರು ಹೇಳಿದ್ದಾರೆ. ರಾಶಿಕಾ ಶೆಟ್ಟಿ ಅವರು ಕನ್ನಡದ ಕೆಲ ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಫಿಸಿಕಲ್ ಟಾಸ್ಕ್ಗಳಲ್ಲಿ ಅವರು ಚೆನ್ನಾಗಿ ಆಡಿದ್ರು. ಇನ್ನು ಸೂರಜ್ ಶೆಟ್ಟಿ ಜೊತೆಗಿನ ಸ್ನೇಹದಿಂದ ಚರ್ಚೆಯಾಗಿದ್ದವರು. ಸೂರಜ್ ಹಾಗೂ ರಾಶಿಕಾ ಅವರ ಝೋನ್ನಲ್ಲಿ ಇರೋದು, ಹೊರಗಡೆ ಎಲ್ಲರ ಜೊತೆ ಮಾತನಾಡದೇ ಇರೋದನ್ನು ಇಟ್ಟುಕೊಂಡು ಸಾಕಷ್ಟು ಬಾರಿ ಇವರನ್ನು ನಾಮಿನೇಟ್ ಮಾಡಲಾಗಿದೆ.